ಜಿಎಸ್ಎಸ್ ಇಲ್ಲದ ಮೇಲೆ ವಿಶೇಷ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಕೂಡ ಮತ್ತೊಮ್ಮೆ ಸ್ವಾಗತ. ನೀವು ಹಲವಾರು ಕಾರ್ಯಕ್ರಮಗಳಲ್ಲಿ ಜಿಎಸ್ಎಸ್ ಅವರ ಹಾಡುಗಳನ್ನ ಭಾವಗೀತೆಗಳನ್ನ ಹಾಡ್ತಾ ಇರ್ತೀರಾ. ಸೊ ಇವತ್ತು ಯಾವ ಹಾಡು ಹಾಡ್ತೀರಾ ಮೊದಲಿಗೆ ಅಂತ? ಮಬ್ಬು ಕವಿದರೇನು ಅಂತ ಹಾಡು. ಈ ಹಾಡಲ್ಲಿ ಪಾಸಿಟಿವ್ ಎನರ್ಜಿ ಬಗ್ಗೆ ತುಂಬಾನೇ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಸೊ ಹಾಗಾಗಿ ನಂಗೆ ತುಂಬಾ ಇಷ್ಟ ಈ ಹಾಡು. ಓಕೆ, ಸೊ ಅದನ್ನ ಹಾಡ್ಬೇಕು. ಹಾಡಿ. ಕವಿದರೇನು ಕವಿದರೇನು ನಿನ್ನ ಹಬ್ಬಿದಿರುಳ ದಾರಿಗೆ ಮಬ್ಬು ಕವಿದರೇನು ನಿನ್ನ ಹಬ್ಬಿದಿರುಳ
ಎಕ್ಸಲೆಂಟ್ ಅನ್ನು ತುಂಬಾ ಪಾಸಿಟಿವ್ ಆದಂತಹ ಹಾಡು. ನಿಜವಾಗ್ಲೂ ಎಲ್ಲೋ ಒಂದ್ ಕಡೆ ಸೂಕ್ಷ್ಮವಾದಂತಹ ಸಂವೇದನೆ ಇತ್ತು GSS ಅವ್ರಿಗೆ. ಅವರ ಪ್ರತಿ ಕವಿತೆಗಳಲ್ಲೂ ಅದು ವ್ಯಕ್ತವಾಗ್ತಾ ಇತ್ತು ಅನ್ಸುತ್ತೆ ಕೇಳಿದ್ರೆ. ಹೌದು ಹೌದು. ಅವರು ಎಲ್ಲೂ ಕೂಡ ನೋಡಿ, ಅವರು ಹೇಳಿ ಕೇಳಿ ಕುವೆಂಪು ಅವರ ಬಹಳ ಪ್ರೀತಿಯ ಶಿಷ್ಯ. ಹೌದು. ಕುವೆಂಪು ಅವರ ಕವಿತೆಗಳನ್ನು ಗಮನಿಸಿದಾಗ ಕೂಡ ನಿಮಗೆ ಎಲ್ಲೂ ಕೂಡ ಆ ಹಿಂದಿರುಗಿ ನೋಡುವಂತದ್ದಿಲ್ಲ. ಯಾವುದೇ ವಿಚಾರ ಆದ್ರೂ ಕೂಡ ನೇರ ನೇರ ಹೇಳುವಂಥದ್ದು, ಆ ನೇರ ದಿಟ್ಟ ಒಂಥರ ಏನ್ ಹೇಳ್ಬೇಕು ಅನ್ನೋದು ತಕ್ಷಣ ಅದನ್ನ ಹೇಳುವಂಥದ್ದು. ಅದು ತುಂಬಾ ಕಷ್ಟನೂ ಆಗುತ್ತೆ. ಹಾಗಾಗಿಯೇ ಅವರು ಎಲ್ಲ ಒಂದ್ ಕಡೆ 100 ದೇವರನ್ನೆಲ್ಲ ನೂಕಾಚೆ ದೂರ, ಹಾಗೇನೆ ಇವರು ಎಲ್ಲೋ ಹುಡುಕಿದೆ ಇಲ್ಲದ ದೇವರ. ಖಂಡಿತ ಅದನ್ನೇ ಹೇಳಕ್ ಹೊರಟೆ ನಾನು. ಇದು ತುಂಬಾ ಕಷ್ಟ. ಯಾಕಂದ್ರೆ ಈ ಕಾಲದಲ್ಲಿ ಅಕಸ್ಮಾತ್ ಈ ಥರದ್ನೆಲ್ಲ ಹೇಳೋದು ಎಲ್ಲೋ ಒಂದು ಕಡೆ ಬೇರೆ ಬೇರೆ ವರ್ಗದ ಜನ ಇಲ್ಲ ನಾವು ಇದನ್ನ ವಿರೋಧಿಸ್ತೀವಿ ಅಂತ ಅನ್ಕೋಬಹುದು. ಆ ಕಾಲದಲ್ಲಿ ವಿರೋಧ ತುಂಬಾ ಕಷ್ಟ ಆಗಿತ್ತು. ಅಂತ ಸಂದರ್ಭದಲ್ಲಿ ಎಲ್ಲೋ ಹುಡುಕಿದೆ ಇಲ್ಲದ ದೇವರ ಕಲ್ಲು ಮಣ್ಣುಗಳ ಗುಡಿಯೊಳಗೆ ಇಲ್ಲೇ ಇರುವಂತ ಪ್ರೀತಿ ಪ್ರೇಮ ಅರ್ಥ ಆಗ್ಲಿಲ್ಲ. ಯಾವುದು ದೇವರು ಅಂದ್ರೆ ಈ ಪ್ರೀತಿ ಪ್ರೇಮ ವಿಶ್ವಾಸ ನಂಬಿಕೆ ಇದೇ ದೇವರು ಅನ್ನುವಂಥದ್ದನ್ನ ಬಿಂಬಿಸೋದಿದೆಯಲ್ಲ ಆ ಕಾಲಕ್ಕೆ, ಅದು ವಿಶೇಷವಾಗಿ ಆ ಪ್ರಾರಂಭದ ದಿನಗಳೇ ಅದನ್ನು ಗಮನಿಸಬೇಕು. ಈ ಕುವೆಂಪು ಅವರ ವರ್ಚಸ್ ಇದ್ದಾಗಲೇ ಆ ನೆರಳಿನಲ್ಲಿ ಬೆಳೀತಾ 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 ಇದನ್ನ ಪ್ರತಿಬಿಂಬಿಸುವಂಥದ್ದು ಇದೆಯಲ್ಲ, ಅದು ಬಹಳ ಕಷ್ಟ ಆಗಿತ್ತು. ಆದ್ರೆ ಅದು GSS ಅವ್ರಿಗೆ ಸಾಧ್ಯ ಆಯ್ತು. ಖಂಡಿತ. ಯಾಕೆಂದ್ರೆ ಅವರು ಎಲ್ಲೋ ಒಂದ್ ಕಡೆ ಹೇಳುವಂತ ಸಂದರ್ಭದಲ್ಲಿ ಕವಿತೆಗಳಲ್ಲಿ ಒಂದು ನೆಗೆಟಿವ್ ಅಂತ ಅನ್ಸಿದ್ರು ಕೂಡ ನೆಕ್ಸ್ಟ್ ಬರುವಂತ ಸಾಲಗಳಿರುತ್ತಲ್ಲ, ಅದು ತುಂಬಾ ಪಾಸಿಟಿವ್ ಆಗಿರುವಂತದ್ದು, ಒಂಥರ ಕಣ್ ತೆರೆಸುವಂತದ್ದು. ಸೊ ಹೀಗಾಗಿ ಜನ ಅದನ್ನ ವಿರೋಧ ಕೂಡ ಮಾಡಕ್ ಸಾಧ್ಯನೇ ಇಲ್ಲ ಅಂತ ಅನ್ಸುತ್ತೆ. ಸೊ ಆ ಬ್ಯೂಟಿಫುಲ್ ಸಾಂಗ್ ಕೇಳೋಣ ಅಂತಿದ್ದೆ ನಾನು. ಸೊ ಹಾಡ್ತೀರಾ? ಖಂಡಿತ ಖಂಡಿತ. ಇದು ಏನಂದ್ರೆ ನಾನು ಆಗ್ಲೇ ಹೇಳಿದ ಹಾಗೆ, ಒಂದು ಗೀತೆ ಜನಮನಕ್ಕೆ ತಲುಪೋದು ಯಾವಾಗಾದ್ರೆ, ಅನೇಕ ಗೀತೆಗಳು ಬರುತ್ತೆ, 100, 1000, ಲಕ್ಷ ಏನಾರು. ನಿಜವಾಗ್ಲೂ ಆ ಸಾಹಿತ್ಯಕ್ಕೆ ಪೂರಕವಾದ ಸಂಗೀತ ಮತ್ತು ಗಾಯನ ಇದ್ರೆ ಅದು ಜನಮಾನಸಕ್ಕೆ ತುಂಬಾ ಹತ್ರ ಆಗುತ್ತೆ. ಅದು ನಮ್ದು ಒಂದು ಶುರು ಆಗುತ್ತೆ. ಅಂತ ಒಂದು ಬಹಳ ಅಪರೂಪದ ಗೀತೆ ಇದು. ವಿಚಿತ್ರ ಅಂದ್ರೆ ಏನೋ ಒಂದು ಬಹಳ ದೊಡ್ಡ ವರ್ಗದ ಎಲ್ಲ ಒಂದ್ ಕಡೆ ನೋಡಿದಾಗ ಅನ್ಸ್ಬಿಡುತ್ತದು, ಇಲ್ಲ ಬಹಳ ದೊಡ್ಡ ವರ್ಗದ ವಿರುದ್ಧ ಬರೆದ್ರು ಇದು ಅಷ್ಟೊಂದು ಜನಪ್ರಿಯತೆ ಆಯ್ತಾ ಅಂತ. ಆದ್ರೆ ಮನುಷ್ಯನ ನಡುವಣ ಸಂಬಂಧ ಇದೆಯಲ್ಲ, ಅದು ಬಹಳ ಮುಖ್ಯ ಅಂತ ಹೌದು ಹೌದು ಅದನ್ನ ಅವರು ಹೇಳುವಂತ ರೀತಿ. ಅಲ್ಲೇ ಇದ್ದಾನೆ ದೇವರು ಅನ್ನುವಂತ. ಎಲ್ಲಿದೆ ನಂದನ, ಎಲ್ಲಿದೆ ಬಂಧನ, ಎಲ್ಲ ಇವೆ ನಮ್ಮೊಳಗೆ. ಒಳಗಿನ ತಿಳಿಯನು ಕಲಕದೆ ಇದ್ದರೆ, ಒಳಗಿನ ತಿಳಿಯನು ಕಲಕದೆ ಇದ್ದರೆ, ಅಮೃತದ ಸವಿದೆ ನಾಲಗೆಗೆ. ಏನು ಅದ್ಭುತ ನೋಡ್ರಿ. ಒಳಗಿನ ತಿಳಿಯನು ಕಲಕದೆ ಇದ್ದರೆ, ಅಮೃತದ ಸವಿದೆ ನಾಲಗೆಗೆ. ಅಮೃತದ ಸವಿದೆ ನಾಲಗೆಗೆ. ಇದಕ್ಕಿಂತ ಬಹುಶಃ ಅಲ್ಟಿಮೇಟ್ ಇದೆ. ಒಳಗಿನ ತಿಳಿ ಅದನ್ನ ಅನುಭವಿಸ್ತಾ ಇರ್ಬೇಕಷ್ಟೇ. ಸುಮ್ಮನೆ ಕೆದ್ಕೊಂಡು ಹೋಗಿದ್ದ ಏನ್ ಮಾಡ್ಬೇಕು ಅನ್ನೋದು. ಎಲ್ಲೋ ಹುಡುಕಿದೆ ಇಲ್ಲದ ದೇವರ ಕಲ್ಲು ಮಣ್ಣುಗಳ ಗುಡಿಯೊಳಗೆ. ಇಲ್ಲೇ ಇರುವ ಪ್ರೀತಿ ಸ್ನೇಹಗಳ, ಇಲ್ಲೇ ಇರುವ